ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಹೋಗ್ತಾ ಇರೋದು ಬೆಂಗಳೂರು ಮಹಿಳಾ ಶಾಪಿಂಗ್ ಫೆಸ್ಟಿವಲ್ ಆ್ಯಂಡ್ ಫುಡ್ ಕಾರ್ನಿವಲ್. ಇದು ನಡೀತಾ ಇರೋದು HMT ಗ್ರೌಂಡ್ ಜಾಲಹಳ್ಳಿ ಬೆಂಗಳೂರು ಹತ್ರ. ಈ ಮೇಳ 12th ಇಂದ 22 ಸೆಪ್ಟೆಂಬರ್ವರೆಗೂ ಇರುತ್ತೆ. ಇನ್ನೂ ಒಂದು ದಿವಸ ಟೈಮ್ ಇದೆ. ಆದರೆ ನಾನು ಹೋಗಿದ್ದೆ 21ನೇ ತಾರೀಕು ಆಗಿರೋದ್ರಿಂದ 20ನೇ ತಾರೀಕು ಆಗಿರೋದ್ರಿಂದ ನಾನು ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಫುಡ್ ವೈಸ್ ಬಂದರೆ ಎಲ್ಲ ಹೋಮ್ ಮೇಡ್ ಫುಡ್ಸೇ ಇಟ್ಟಿದ್ರು. ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ತಿಂಡಿಗಳು ಅಷ್ಟೇ ಕೆಲವೊಂದು ನಮಗೆ ಟೇಸ್ಟ್ ಮಾಡೋಕ್ಕೆ ಫ್ರೀಯಾಗೆ ಕೊಟ್ಟರು. ನಾನು ಕೆಲವೊಂದು ಕಡೆ ಹೆಸಿಟೇಟ್ ಮಾಡಿದೆ, ಅಯ್ಯೋ ಏನು ಅನ್ಕೊಬಿಡ್ತಾರೋ, ಕೊಟ್ಟು ನಾವು ತಿಂದು ಅದನ್ನು ತಗೊಳ್ಳಿಲ್ಲ ಅಂತಂದರೆ ಏನು ಅನ್ಕೊಬಿಡ್ತಾರೋ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹೆಸಿಟೇಟ್ ಮಾಡಿದೆ. ಆದರೂ ತಗೊಂಡೆ, ತಿಂದೆ, ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನನಗೆ ಒಂದು ಕೈಂಡ್ ಆಫ್ ಸರ ಇಷ್ಟ ಆಯಿತು ಫ್ರೆಂಡ್ಸ್. ಇವಾಗೆಲ್ಲ ಇದು ಟ್ರೆಂಡಿಂಗಲ್ಲಿ ಇದೆಯಲ್ಲ. ಈ ಮೇಳ ಸ್ಟಾರ್ಟ್ ಆಗಿ ಆಲ್ರೆಡಿ 1 ವೀಕ್ ಮೇಲಾಗಿರೋದ್ರಿಂದ ಸ್ವಲ್ಪ ಕಲೆಕ್ಷನ್ಸ್ ಮಾತ್ರ ಇತ್ತು, ಅಷ್ಟು ಕಲೆಕ್ಷನ್ಸ್ ಇಲ್ಲಿ ಇರಲಿಲ್ಲ. ಆ್ಯಂಡ್ ಫುಡ್ ಟ್ರೈ ಮಾಡೋಕ್ಕೆ ಕೊಟ್ಟರು, ಈ ಥರ ಸ್ನ್ಯಾಕ್ಸು ನನಗೆ ಚಾಟ್ಸ್ ಥರ. ಅದು ಚೆನ್ನಾಗಿತ್ತು, ನನಗೇನೋ ಒಂಥರ ಇಷ್ಟ ಆಯಿತು. ಅದು ರೇಟು ಓಕೆ ಇತ್ತು. ಇದು ಅಷ್ಟೇ, ಈ ಥರ ಎಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಹಾಕ್ತಾರಲ್ಲ ನೋಡಿ, ಒಂದು ಸಿಂಗಲ್ ಫ್ರೇಮ್ಸ್ ಹಾಕ್ತಾರಲ್ಲ ವಾಲ್ಗೆ, ಅದು ಚೆನ್ನಾಗಿರುತ್ತೆ ಆ ಥರ. ಆಮೇಲೆ ಬ್ಲೌಸ್ ಸೆಕ್ಷನಿಗೆ ಬಂದರೆ ಬ್ಲೌಸು ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಏನಕ್ಕೆ ಅಂತಂದರೆ ಡಿಸೈನ್ ವೈಸ್ ಓಕೆ, ಬಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು. ನೆಕ್ಸ್ಟ್ ನಾವು ಬಂದಿದ್ದು ಬುಕ್ ಸ್ಟಾಲ್ ಕಡೆ. ಬುಕ್ ಸ್ಟಾಲ್ ಈಸ್ ಓಕೆ. ನಾವೆಲ್ಲ 99 ರುಪೀಸ್ ಬುಕ್ಸ್ ಎಲ್ಲ ಇತ್ತು. ನನಗಂತೂ ಬಹಳ ಇಷ್ಟ ಆಯಿತು. ಒಂದು ಬುಕ್ ತೊಗೊಳ್ಳೋಣ ಅಂತ ನೋಡಿದೆ, ಆದರೆ ನನಗೆ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾವು ಹಂಗೆ ಹೊರಟ್ವಿ. ಅಲ್ಲಿಂದ ಟಾಪ್ ಸೆಕ್ಷನ್ಗೆ ಬಂದರೆ ನನಗೆ ಒಂದು ಟಾಪ್ ಇಷ್ಟ ಆಗಿತ್ತು ಫ್ರೆಂಡ್ಸ್, ನಿಜವಾಗ್ಲೂ. ಆ ಟಾಪ್ನ ಅವನು ಕಮ್ಮಿ ಮಾಡಲೇ ಇಲ್ಲ. ನನಗೆ ಅದೇ ಬೇಜಾರಾಯಿತು. ಅದೇ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಅದೇ ಟಾಪು. ಬಟ್ಟೆ ಮಾತ್ರ ಚೆನ್ನಾಗಿತ್ತು, ಆದರೆ 650 ಹೇಳ್ದೆ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಬಿಟ್ಟು ನೆಕ್ಸ್ಟ್ ಈ ಕಡೆ ಬಂದ್ವಿ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ, ಇದು ಡೆಕೋರೇಷನ್ ಮಾಡೋಕ್ಕೆ, ಮನೆಗೆ ವಾಲ್ ಡೆಕೋರೇಷನ್ ಮಾಡೋಕ್ಕೆ ಇಟ್ಕೊಂಡಿದ್ದಾರಲ್ಲ ಆ ಥರ ಐಟಮ್ಸ್ ಎಲ್ಲ ಇತ್ತು. ಆ್ಯಂಡ್ ಆಯಿಲ್ಸ್ ಅಂತೆ, ಮಸಾಲ ಐಟಮ್ಸ್ ಅಂತೆ, ಪ್ರತಿಯೊಂದು ಇಟ್ಟಿದ್ರು. ಆದರೆ ನಾನು ರೇಟ್ಸ್ ಎಲ್ಲ ಏನು ಅಂತ ನೋಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಇಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಕೂಡ ಇತ್ತು ಅಂತ ಅನಿಸುತ್ತೆ. ಹಾಡೆಲ್ಲ ಹೇಳ್ತಾ ಇದ್ರು. ಮತ್ತು ದಾವಣಗೆರೆ ಬೆಣ್ಣೆ ದೋಸೆ, ಮಶ್ರೂಮ್ ಬಿರಿಯಾನಿ, ಪ್ರತಿಯೊಂದು ಏನೇನೋ ಡಿಫ್ರೆಂಟಾಗಿ ಇಟ್ಟಿದ್ರು. ನಾವು ಅಲ್ಲಿಂದ ನೆಕ್ಸ್ಟು ಇನ್ನೊಂದು ಮೇಳ, ಅಲ್ಲೇ ಅಕ್ಕಪಕ್ಕ ಒಂದು 200 ಮೀಟರ್ ಡಿಸ್ಟೆನ್ಸಲ್ಲೇ ಮೇಳ ಇದೆ, ಅಲ್ಲಿಗೆ ಹೋಗಿದ್ವಿ. ನೋಡಿದ್ರೆ ನಾಯಿ ಪಾಪ ಸತ್ತೋಗಿದೆ ಫ್ರೆಂಡ್ಸ್, ರೋಡಲ್ಲೇ ಹಾಕಿದ್ದಾರೆ. ನನಗಂತೂ ಸಖತ್ ಬೇಜಾರಾಗುತ್ತೆ ಇಂಥ ವಿಷಯಗಳು ಬಂದುಬಿಟ್ರೆ. ನೀವೇನಾದರೂ ಫ್ರೀ ಆಗಿದ್ದರೆ, ಇಲ್ಲ ಏನಾದ್ರು ನಿಮ್ಗೆ ಸೆರಾಮಿಕ್ ಐಟಮ್ಸ್ ಬೇಕಂತ ಅಂದರೆ ಹೋಗಿ. ಸೆರಾಮಿಕ್ ಮೆಟೀರಿಯಲ್ಸು ಮತ್ತು ಪಿಂಗಾಣಿ ಮೆಟೀರಿಯಲ್ಸ್ ಎಲ್ಲ ತುಂಬ ಇತ್ತು. ನೀವೇನಾದರೂ ಇವತ್ತು ಫ್ರೀ ಆಗಿದ್ದರೆ ಎಲ್ಲರೂ ಒಂದ್ಸತಿ ವಿಸಿಟ್ ಕೊಟ್ಟು ಬನ್ನಿ. ನಾನು ಹೋಗಿ ಬಂದೆ. ಆ್ಯಂಡ್ ಟಾಪ್ಸ್ ಕೂಡ ಅಷ್ಟೇ, ಶಾರ್ಟ್ ಟಾಪ್ಸು ನನಗೆ ಇಷ್ಟ ಆಯಿತು. ಶಾರ್ಟ್ ಟಾಪ್ಸ್ ಕಲೆಕ್ಷನ್ಸು ನಾನು ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಸುಮ್ಮನೆ ಬೇಡ ಅಂತ ಅಂದ್ಬಿಟ್ಟೆ. ಆ್ಯಂಡ್ ಈ ಬಳೆಗಳು ನೋಡಿ, ಬಳೆಗಳು ತುಂಬ ಚೆನ್ನಾಗಿತ್ತು. ಏನಾದ್ರು ಫಂಕ್ಷನ್ಸಿಗೆ ವೇರ್ ಮಾಡೋಕ್ಕೆ ಸಿಂಗಲ್ ಬಳೆಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಒಂದು ಸರ ನೋಡಿದೆ, ಅದು ಯಾಕೋ ನನಗೆ ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೆ. ಇದು ಇವತ್ತಿನ ವ್ಲಾಗು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ, ಇದೇ ಥರ ವ್ಲಾಗ್ಸ್ ನಿಮಗೆ ಬೇಕು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.